ಎಲ್ಲರಿಗೂ ಶ್ರೀ ರವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸರ್ವರಿಗೂ ನಮಸ್ಕಾರಗಳು. ಆತ್ಮೀಯರೇ, 2026-27ನೇ ಶೈಕ್ಷಣಿಕ ಸಾಲಿನಲ್ಲಿ ರಾಜ್ಯ ಪಠ್ಯಕ್ರಮದ ಶಾಲೆಗಳಲ್ಲಿ 1ರಿಂದ 10ನೇ ತರಗತಿಯವರೆಗೆ ಸೇತುಬಂಧ ಉಪಕ್ರಮವನ್ನು ಯಾವ ರೀತಿಯಾಗಿ ಅನುಷ್ಠಾನಗೊಳಿಸಬೇಕೆಂದು ಮಾನ್ಯ ನಿರ್ದೇಶಕರು, ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆ ಬೆಂಗಳೂರವರು ದಿನಾಂಕ 19/5/2026 ಹೊರಡಿಸಿದ ಸುತ್ತೋಲೆಯ ಅನುಸಾರದಲ್ಲಿ ನಾವೆಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ಸೇತುಬಂಧ ಉಪಕ್ರಮದ ಅನುಷ್ಠಾನ ಕಾರ್ಯತಂತ್ರಗಳು ಯಾವಿದ್ದಾವೆ, ಏನೆಲ್ಲ ಬದಲಾವಣೆಯಾಗಿದೆ ಎಂಬುದನ್ನು ನೋಡೋಣ. 2026-27ನೇ ಶೈಕ್ಷಣಿಕ ಸಾಲಿಗೆ ಕನ್ನಡ ಮತ್ತು ಉರ್ದು ಮಾಧ್ಯಮದ ನಲಿಕಲಿಯ 1ನೇ ತರಗತಿಗೆ ವಿದ್ಯಾಪ್ರವೇಶ ಹಾಗೂ 2 ಮತ್ತು 3ನೇ ತರಗತಿಗಳಿಗೆ ಸೇತುಬಂಧ ಚಟುವಟಿಕೆಗಳ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಸಮಗ್ರ ಶಿಕ್ಷಣ ಕರ್ನಾಟಕದ ವತಿಯಿಂದ ಹೊರಡಿಸಿರುವ ಸುತ್ತೋಲೆಯ ಪ್ರಕಾರ ನಾವು ಅನುಸರಿಸಬೇಕಾಗತ್ತೆ ಕಾರ್ಯವನ್ನು. ಹಾಗೆ ಕಲಿನಲಿಯ 1ನೇ ತರಗತಿಗೆ ಶಾಲಾ ಪ್ರಾರಂಭದ ಮೊದಲ 30 ದಿನಗಳ ವಿದ್ಯಾಪ್ರವೇಶ ಹಾಗೆ 2ರಿಂದ 10ನೇ ತರಗತಿಗಳಿಗೆ ಮೊದಲ 15 ದಿನಗಳ ಸೇತುಬಂಧ ಉಪಕ್ರಮವನ್ನು ಅನುಷ್ಠಾನ ಮಾಡಬೇಕಾಗಿದೆ. ಇನ್ನು ಬಹಳ ಮುಖ್ಯವಾಗಿ ದ್ವಿಭಾಷಾ ಬೈಲ್ಯಾಂಗ್ವಲ್ ಪಠ್ಯಕ್ರಮ ಅನುಸರಿಸುತ್ತಿರುವ ಶಾಲೆಗಳಿಗೆ 1ರಿಂದ 5ನೇ ತರಗತಿಗಳಿಗೆ 30 ದಿನಗಳ ಟ್ರಾನ್ಸಿಷನ್ ಪೀರಿಯಡ್ ಸಂಬಂಧಿತ ಚಟುವಟಿಕೆಗಳನ್ನು ಈ ಒಂದು ಕಚೇರಿಯಿಂದ ಹೊರಡಿಸಿರುವಂಥ ಸುತ್ತೋಲೆಯ ಪ್ರಕಾರ ನಾವು ಕ್ರಮ ವಹಿಸಬೇಕಾಗತ್ತೆ. ನೆಕ್ಸ್ಟು ಉಳಿದಂತೆ 4ರಿಂದ 10ನೇ ತರಗತಿಗಳವರೆಗೆ 15 ದಿನಗಳ ಸೇತುಬಂಧ ಉಪಕ್ರಮವನ್ನು ಆಯೋಜಿಸಬೇಕಾಗತ್ತೆ. ಇನ್ನು ನೈದಾನಿಕ ಅವಲೋಕನ ಪರೀಕ್ಷೆ ಅಂದರೆ ನಾವು ಏನು ಡಯಾಗ್ನೋಸ್ಟಿಕ್ ಟೆಸ್ಟ್ ಅಂತ ತಗೋತಾ ಇದ್ದೀವಿ, ಅದನ್ನು ನಾವು 2 ಸ್ವರೂಪದ ಪ್ರಶ್ನೆಗಳನ್ನು ನಾವು ಹೊಂದಿರಬೇಕಾಗತ್ತೆ. ಇಲ್ಲಿ ಈ ಪ್ರಶ್ನೆ ಪತ್ರಿಕೆಗಳಲ್ಲಿ 40% FLN ಸಂಬಂಧ ಹಾಗೆ 60% ಸಂಬಂಧಪಟ್ಟಂತೆ ಹಿಂದಿನ ತರಗತಿಗನುಗುಣವಾಗಿ ಗಳಿಸಬೇಕಾದ ಅಪೇಕ್ಷಿತ ಕಲಿಕಾ ಫಲಗಳನ್ನು ಆಧರಿಸಿದ ಪ್ರಶ್ನೆಗಳಿರಬೇಕನ್ನುವಂಥದ್ದು ಇಲ್ಲಿ ಬಹಳ ಮುಖ್ಯವಾಗಿದೆ. ಇನ್ನು 4ರಿಂದ 10ನೇ ತರಗತಿಗಳ FLN ಮತ್ತು ಅಪೇಕ್ಷಿತ ಕಲಿಕಾ ಫಲಗಳ ಪಟ್ಟಿಯನ್ನು ಅನುಬಂಧ 1ರಲ್ಲಿಯೂ ಕೂಡ ನಾವು ಇಲ್ಲಿ ಕೊಟ್ಟಿದ್ದಾರೆ ಈ ಸುತ್ತೋಲೆಯಲ್ಲಿ, ಅವುಗಳನ್ನು ಗಮನಿಸ್ಬೋದು. ನೆಕ್ಸ್ಟು ಲಗತ್ತಿಸಿರುವ ಈ ಅನುಬಂಧದಲ್ಲಿ FLN ಸಂಬಂಧಿತ ಕಲಿಕಾಫಲಗಳು ಹಾಗೂ ತರಗತಿವಾರು ಅಪೇಕ್ಷಿತ ಕಲಿಕಾಫಲಗಳನ್ನು ನೀಡಲಾಗಿದ್ದು, ಶಿಕ್ಷಕರು ಕೂಡ ತಮ್ಮ ತರಗತಿಯ ಪರಿಸರಕ್ಕೆ ಅನುಗುಣವಾಗಿ ಈ ಸೇತುಬಂಧ ಉಪಕ್ರಮವನ್ನು ಆಯೋಜಿಸಬೇಕಾಗತ್ತೆ. ಇಲ್ಲಿ ತಮಗೆಲ್ಲ ಗೊತ್ತಿರುವಂತೆ ಪೂರ್ವ ಪರೀಕ್ಷೆ, ಪರಿಹಾರ ಬೋಧನೆ, ಸಾಫಲ್ಯ ಪರೀಕ್ಷೆ ಅನ್ನುವಂಥ 3 ಹಂತದಲ್ಲಿ ಈ ಒಂದು ಕಾರ್ಯ ನಡೆಯುತ್ತೆ. ಪೂರ್ವ ಪರೀಕ್ಷೆ ಹಾಗೂ ಸಾಫಲ್ಯ ಪರೀಕ್ಷೆಗಳನ್ನು ನಡೆಸಲಿಕ್ಕೆ FLNಗೆ ಸಂಬಂಧಪಟ್ಟಂಥ 4 ಪ್ರಶ್ನೆಗಳು ಮತ್ತು ತರಗತಿ ಮತ್ತು ವಿಷಯವಾರು ಅಪೇಕ್ಷಿತ ಕಲಿಕಾಫಲಗಳಿಗೆ ಸಂಬಂಧಿಸಿದಂತೆ 6 ಪ್ರಶ್ನೆಗಳು, ಒಟ್ಟು 10 ಪ್ರಶ್ನೆಗಳ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸ್ಕೊತೀವಿ. ಹಿಂದೆ ನಾವು 20 ಪ್ರಶ್ನೆಗಳ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸ್ಕೊಳ್ತಾ ಇದ್ವಿ. ಇಲ್ಲಿ ಬದಲಾಗಿದೆ. ನಾವು ಒಟ್ಟು 10 ಪ್ರಶ್ನೆಗಳನ್ನು ನಾವು ತೆಗೆದರೆ ಸಾಕು. ಅಂದರೆ ಇಲ್ಲಿ FLNಗೆ 4 ಪ್ರಶ್ನೆ ಹಾಗೆ ವಿಷಯವಾರು ತರಗತಿಗೆ ಸಂಬಂಧಪಟ್ಟಂಥ ವಿಷಯವಾರು ಅಪೇಕ್ಷಿತ ಕಲಿಕಾಫಲಗಳಿಗೆ ಸಂಬಂಧಿಸಿದಂತೆ 6 ಪ್ರಶ್ನೆಗಳು ಇರ್ತವೆ. ನೆಕ್ಸ್ಟು ಕಲಿಕಾಫಲಗಳ ಗಳಿಕೆಯನ್ನು ದೃಢೀಕರಿಸಲಿಕ್ಕೆ ನಾವು ಹೆಚ್ಚಿನ ಪ್ರಶ್ನೆಗಳ ಅವಶ್ಯಕತೆ ಇದ್ದಲ್ಲಿ ಪ್ರಶ್ನೆಗಳನ್ನು ನಾವು ಮೌಖಿಕವಾಗಿ ಕೂಡ ಕೇಳಬಹುದು. ಇನ್ನು ಪೂರ್ವ ಪರೀಕ್ಷೆಯ ಉತ್ತರಗಳನ್ನು ಮೌಲ್ಯಮಾಪನ ಮಾಡುವಾಗ ಪ್ರಶ್ನಾವಾರು ಮೌಲ್ಯಮಾಪನ ಮಾಡುವುದು, ಪೂರ್ಣ ಪ್ರಮಾಣದಲ್ಲಿ ಉತ್ತರಿಸಿದ್ದಲ್ಲಿ A ಅಂತ ನಾವು ಅಲ್ಲಿ ಗುರುತಿಸಬೇಕಾಗತ್ತೆ. ಅಪೂರ್ಣ ಅಥವಾ ಭಾಗಶಃ ಅವರು ಉತ್ತರಿಸಿದ್ದಲ್ಲಿ B ಅಂತ ಗುರುತಿಸಿ ನಮ್ಮ ಒಂದು ಶಾಲಾ ಶೈಕ್ಷಣಿಕ ಯೋಜನೆ ಏನು SAP ಅಂತ ಇದೆ, ಆ SAPಲ್ಲಿ ನಾವು ಕಡ್ಡಾಯವಾಗಿ ದಾಖಲಿಸಬೇಕಾಗತ್ತೆ. ನೆಕ್ಸ್ಟು 2026-27ನೇ ಸಾಲಿಗೆ ಸಂಬಂಧಿಸಿದಂತೆ ಶಾಲಾ ಶೈಕ್ಷಣಿಕ ಯೋಜನೆಯ ನಮೂನೆಗಳನ್ನು ಕೂಡ ಪರಿಷ್ಕರಣೆ ಮಾಡಲಾಗಿದ್ದು, ಅದರಂತೆ ನಾವು ಕ್ರಮ ವಹಿಸಬೇಕಾಗತ್ತೆ. ನೆಕ್ಸ್ಟು 4ರಿಂದ 10ನೇ ತರಗತಿಯವರೆಗೆ ಪ್ರಶ್ನೆ ಪತ್ರಿಕೆಯ 1ರಿಂದ 4ನೇ ಪ್ರಶ್ನೆಗಳಲ್ಲಿ B ಗ್ರೇಡ್ ಪಡೆದಿರುವಂಥ ವಿದ್ಯಾರ್ಥಿಗಳನ್ನು ನಾವು FLN ಸಾಧಿಸದೇ ಇರುವ ವಿದ್ಯಾರ್ಥಿಗಳಂತ ಗುರುತಿಸ್ಕೊಳ್ಬೇಕಾಗತ್ತೆ. ಪ್ರಶ್ನೆ ಪತ್ರಿಕೆಯ 5ರಿಂದ 10ನೇ ಪ್ರಶ್ನೆಗಳಲ್ಲಿ B ಗ್ರೇಡ್ ಪಡೆದಿರುವ ವಿದ್ಯಾರ್ಥಿಗಳನ್ನು ಅಪೇಕ್ಷಿತ ಕಲಿಕಾಫಲಗಳನ್ನು ಸಾಧಿಸದೆ ಕಲಿಕಾ ಅಂತರ ಇರುವ ವಿದ್ಯಾರ್ಥಿಗಳಂತ ನಾವು ಗುರುತಿಸಬೇಕಾಗತ್ತೆ. ಇದು ಬಹಳ ಮುಖ್ಯ ಇದೆ, ಇದನ್ನು ನಾವು ಹೆಚ್ಚು ಗಮನವನ್ನು ವಹಿಸಬೇಕಾಗತ್ತೆ. ಮೌಲ್ಯಮಾಪನವನ್ನು ಆಧರಿಸಿ ವಿದ್ಯಾರ್ಥಿಗಳ ಕಲಿಕೆಯನ್ನು FLN ಪ್ರಗತಿ ಮತ್ತು ಅಪೇಕ್ಷಿತ ಕಲಿಕಾಫಲಗಳ ಕಲಿಕೆಯನ್ನು SAP ನಮೂನೆಯಲ್ಲಿ ನಾವು 4A ಮತ್ತು 4Bನಲ್ಲಿ ನಾವು ದಾಖಲಿಸಬೇಕಾಗತ್ತೆ. ಹಾಗೆ B ಗ್ರೇಡ್ ಪಡೆದಿರುವ ವಿದ್ಯಾರ್ಥಿಗಳ ಮಾಹಿತಿಯನ್ನು SAP ನಮೂನೆ 5A ಮತ್ತು 5Bನಲ್ಲಿ ನಾವು ದಾಖಲಿಸಬೇಕಾಗತ್ತೆ.
ಸೊ ಅದೇ ರೀತಿ FLN ಮತ್ತು ಅಪೇಕ್ಷಿತ ಕಲಿಕಾಫಲಗಳಿಗೆ ಅನುಗುಣವಾಗಿ ಚಟುವಟಿಕೆಗಳನ್ನು ಪ್ರತ್ಯೇಕವಾಗಿ ನಾವು ರೂಪಿಸಿಕೊಂಡು ಬಿ ಗ್ರೇಡ್ ಪಡೆದಿರುವ ವಿದ್ಯಾರ್ಥಿಗಳಿಗೆ ಪರಿಹಾರ ಬೋಧನೆಯನ್ನು ನಾವು ಕೈಗೊಳ್ಳಬೇಕಾಗತ್ತೆ. ಸೊ ನೆಕ್ಸ್ಟ್ 1ರಿಂದ 10ನೇ ತರಗತಿಯೊಳಗೆ ನಮ್ಮ DSCIT ವೆಬ್ಸೈಟ್ನಲ್ಲಿ ಲಭ್ಯವಿರುವಂಥ ತರಗತಿವಾರು ಮತ್ತು ವಿಷಯವಾರು ಕಲಿಕಾ ಸಾಮಗ್ರಿಗಳಾದ ಸೇತುಬಂಧ ಸಾಹಿತ್ಯವನ್ನು, ಅಂದರೆ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ, ಹಾಗೆ ಪ್ರಥಮ ಭಾಷೆಗಳಾದ ಉರ್ದು, ಮರಾಠಿ, ತೆಲುಗು, ತಮಿಳು, ಕಲಿಕಾ ಚೇತರಿಕೆ, ಕಲಿಕಾ ಬಲವರ್ಧನೆ ಮತ್ತು ಕಲಿಕಾ ಫಲಾಧಾರಿತ ಪ್ರಶ್ನೆಕೋಟಿಯ ಚಟುವಟಿಕೆಗಳನ್ನು ನಾವು ಬಳಸಿಕೊಂಡು, ಹಾಗೆ ನಮ್ಮ ಹಂತದಲ್ಲಿ ಸ್ಥಳೀಯ ಸನ್ನಿವೇಶಕ್ಕೆ ಹಾಗೂ ಅಪೇಕ್ಷಿತ ಕಲಿಕಾ ಫಲಗಳಿಗೆ ಅನುಗುಣವಾಗಿ ಚಟುವಟಿಕೆಗಳನ್ನು ರೂಪಿಸಿಕೊಂಡು ಈ ಸೇತುಬಂಧ ಉಪಕ್ರಮವನ್ನು ಯಶಸ್ವಿಯಾಗಿ ಅನುಷ್ಠಾನ ಮಾಡಲಿಕ್ಕೆ ನಾವು ಅಗತ್ಯವಾದಂಥ ಕ್ರಮವನ್ನು ವಹಿಸಬೇಕಾಗತ್ತೆ. ಇನ್ನು ವಿದ್ಯಾರ್ಥಿಗಳ ಕಲಿಕಾ ಅನುಭವಗಳನ್ನು ಆಧರಿಸಿ ರಸಪ್ರಶ್ನೆ, ಲಿಖಿತ ಮತ್ತು ಮೌಖಿಕ ಪ್ರಶ್ನೋತ್ತರ, ಸರಳ ಯೋಜನೆಗಳು, ಸರಳ ಚಟುವಟಿಕೆಗಳು, ಸಂಭಾಷಣೆ, ಅಭ್ಯಾಸ ಹಾಳೆಗಳು, ಗೃಹಪಾಠ ಮತ್ತು ಇತರೆ ಚಟುವಟಿಕೆಗಳನ್ನು ನಾವು ಮೌಲ್ಯಮಾಪನ ಮಾಡಲಿಕ್ಕೆ ಬಳಸ್ಕೋಬೇಕಾಗತ್ತೆ, ಅವುಗಳ ಮೌಲ್ಯಮಾಪನ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟು ಪರಿಹಾರ ಬೋಧನೆಯ ನಂತರ ನಿಗದಿಪಡಿಸಿದ ಕಲಿಕಾ ಫಲಗಳಿಗೆ ಅನುಗುಣವಾಗಿ ನಾವು ಸಾಫಲ್ಯ ಪರೀಕ್ಷೆಯನ್ನು ಕೈಗೊಂಡು ಅದರ ಮೌಲ್ಯಮಾಪನವನ್ನು ಆಧರಿಸಿ ವಿದ್ಯಾರ್ಥಿಗಳ ಕಲಿಕೆಯನ್ನು ಪೂರ್ವ ಪರೀಕ್ಷೆಯಲ್ಲಿ ಗುರುತಿಸಿದಂತೆ A ಮತ್ತು B ಅಂತ ಗುರುತಿಸ್ತಿರ್ತೀವಿ. ಸೊ ಅದನ್ನು ಸ್ಯಾಪ್ ನಮೂನೆ 4A ಮತ್ತು 4Bನಲ್ಲಿ ದಾಖಲಿಸಿರ್ತೀವಿ. ಹೀಗೆ ಗುರುತಿಸಿದ ವಿದ್ಯಾರ್ಥಿಗಳ FLN ಮತ್ತು ಅಪೇಕ್ಷಿತ ಕಲಿಕಾ ಫಲಗಳ ಗಳಿಕೆಯ ಮಾಹಿತಿಯನ್ನು SATSನಲ್ಲಿ ಲಭ್ಯವಿರುವ ಪ್ರತ್ಯೇಕ ಮಾಡ್ಯೂಲ್ಗಳಲ್ಲಿಯೂ ಕೂಡ ನಾವು ಏನು ಮಾಡಬೇಕಾಗತ್ತೆ, ಇದನ್ನು ದಾಖಲಿಸಬೇಕಾಗತ್ತೆ. SATSಲ್ಲಿಯೂ ಕೂಡ ಈ ಒಂದು ಮಾಹಿತಿಯನ್ನು ನಾವು ದಾಖಲಿಸಬೇಕಾಗತ್ತೆ. ಹಾಗೆ FLN ಮತ್ತು ಅಪೇಕ್ಷಿತ ಕಲಿಕಾ ಫಲಗಳನ್ನು ಸಾಧಿಸದಿರುವ ವಿದ್ಯಾರ್ಥಿಗಳಿಗೆ ಕಲಿಕಾ ಪ್ರಗತಿಯನ್ನು ನಿರಂತರವಾಗಿ ಅನುಪಾಲನೆ ಮಾಡಬೇಕಾಗತ್ತೆ. ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನ ಸಾಧನೆಯನ್ನು ಪ್ರತಿ ತರಗತಿಗೆ ಪ್ರತ್ಯೇಕವಾಗಿ ಶೈಕ್ಷಣಿಕ ವರ್ಷದ ಪ್ರಾರಂಭದಿಂದ ಅಂತ್ಯದವರೆಗೆ ಪ್ರತಿ ತಿಂಗಳು ಮೌಲ್ಯಮಾಪನ ಮಾಡಿ ದಾಖಲಿಸಬೇಕಾಗತ್ತೆ. ಹಾಗೆ ಇದನ್ನೂ ಕೂಡ ನಾವು SATSನಲ್ಲಿ ಇಂದೀಕರಿಸಬೇಕಾಗತ್ತೆ ಅನ್ನುವಂಥದ್ದನ್ನು ನಾವು ತಿಳ್ಕೋಬೇಕು. ಅಪೇಕ್ಷಿತ ಕಲಿಕಾ ಫಲಗಳನ್ನು ಸಾಧಿಸದೇ ಇರುವ ವಿದ್ಯಾರ್ಥಿಗಳಿಗೆ ಪರಿಹಾರ ಕ್ರಮಗಳನ್ನು ಕೈಗೊಂಡು ಸೆಪ್ಟೆಂಬರ್ ಅಂತ್ಯ ಮತ್ತು ಡಿಸೆಂಬರ್ ಅಂತ್ಯಕ್ಕೆ ಮೌಲ್ಯಮಾಪನ ಮಾಡಿ ಶಾಲಾ ಶೈಕ್ಷಣಿಕ ಯೋಜನೆಯಲ್ಲಿ, ಅಂದರೆ ಏನು ನಮ್ಮ ಸ್ಯಾಫಲ್ಲಿ ದಾಖಲಿಸ್ಕೊಳ್ಳೋದು, ಜೊತೆಗೆ SATSನಲ್ಲಿಯೂ ಕೂಡ ಈ ಮಾಹಿತಿಯನ್ನು ಇಂದೀಕರಿಸಬೇಕಾಗತ್ತೆ. ವಿದ್ಯಾರ್ಥಿಗಳ ಪ್ರಗತಿಯನ್ನು ಆಧರಿಸಿ ಶಾಲಾ ಶೈಕ್ಷಣಿಕ ಯೋಜನೆಯನ್ನು, ಅಂದರೆ ಸ್ಯಾಪನ್ನು ಸಿದ್ಧಪಡಿಸಿ ಪ್ರತಿ ಮಗುವಿನ ಕಲಿಕಾ ಪ್ರಗತಿಗೆ ನಿರಂತರ ಅನುಪಾಲನೆ ಮಾಡುವಂಥದ್ದು ಅಗತ್ಯವಾಗಿದೆ. ಇನ್ನು ಸೇತುಬಂಧ ಉಪಕ್ರಮದ ಅವಧಿ ಮುಗಿದ ನಂತರವೂ ವಿದ್ಯಾರ್ಥಿಗಳಲ್ಲಿ ಬುನಾದಿ ಸಾಮರ್ಥ್ಯಗಳು ಹಾಗೂ ತರಗತಿಗನುಗುಣವಾಗಿ ಗಳಿಸಬೇಕಾದ ಕಲಿಕಾ ಫಲಗಳು ಗಳಿಕೆಯಾಗದಿದ್ದಲ್ಲಿ ಆಯಾ ವಿಷಯದಲ್ಲಿ ಪೂರ್ವ ಸಿದ್ಧತಾ ಚಟುವಟಿಕೆಗಳ ನಿರ್ವಹಣೆ ಮತ್ತು ಪುನರ್ಬಲನ ಅಥವಾ ಪುನರಾವರ್ತನೆಯ ಸಮಯದಲ್ಲಿ ವಿಶೇಷ ಆದ್ಯತೆಯನ್ನು ಈ ಮಕ್ಕಳಿಗೆ ನೀಡಿ ಕಲಿಕೆಯನ್ನು ಅನುಕೂಲಿಸುವ ಮೂಲಕ ಹಾಗೂ ಪೋಷಕರ ಸಹಕಾರದಿಂದ ಎಲ್ಲ ವಿದ್ಯಾರ್ಥಿಗಳು ನಿಗದಿತ ಕಲಿಕಾ ಫಲಗಳನ್ನು ಸಾಧಿಸಲಿಕ್ಕೆ ಅಗತ್ಯವಾದಂಥ ಕ್ರಮಗಳನ್ನು ವಹಿಸಿ ಆ ವಿದ್ಯಾರ್ಥಿಗಳು ಕಲಿಕೆಯನ್ನು ಸಾಧಿಸಿರುವ ಬಗ್ಗೆ ಖಾತ್ರಿಪಡಿಸಿಕೊಳ್ಬೇಕಾಗತ್ತೆ. ಇದಿಷ್ಟು 2026-27ನೇ ಶೈಕ್ಷಣಿಕ ಸಾಲಿನಲ್ಲಿ ರಾಜ್ಯ ಪಠ್ಯಕ್ರಮದಲ್ಲಿ ಅನುಸರಿಸುವಂಥ ಶಾಲೆಗಳಲ್ಲಿ 1ರಿಂದ 10ನೇ ತರಗತಿಯವರೆಗೆ ಸೇತುಬಂಧ ಉಪಕ್ರಮವನ್ನು ಹೇಗೆ ಅನುಷ್ಠಾನ ಮಾಡಬೇಕನ್ನುವಂಥದ್ದನ್ನು ತಿಳಿಸಲಾಗಿದ್ದು, ಇದಕ್ಕೆ ಸಂಬಂಧಪಟ್ಟಂಥ ಹೆಚ್ಚುವರಿ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ನಾನು ಇದರಲ್ಲಿ ಹೇಳ್ತಾ ಹೋಗ್ತಾ ಇದ್ದೀನಿ. ಇಲ್ಲಿವರೆಗೂ ಈ ಒಂದು ವಿಚಾರವನ್ನು ತಿಳಿದುಕೊಂಡಂಥ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ.